ನರ್ಸಿಂಗ್ ವಿದ್ಯಾರ್ಥಿಗಳು ಜವಾಬ್ದಾರಿ ಅರಿತು ಮಾನವೀಯ ಸೇವೆ ಸಲ್ಲಿಸಬೇಕು. ನರ್ಸಿಂಗ್ ವಿದ್ಯಾರ್ಥಿಗಳು ತಮ್ಮ ವೃತ್ತಿಯ ಮಹತ್ವ ಮತ್ತು ಜವಾಬ್ದಾರಿಯನ್ನು ಸ್ಪಷ್ಟವಾಗಿ ಅರಿತುಕೊಂಡು ಸಮಾಜದ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದ್ರಾಕ್ಷಾಯಿಣಿ ತಿಳಿಸಿದರು. ನಗರದ ಬಿಎಂ ರಸ್ತೆ ಬಳಿ ಇರುವ ಸರ್ಕಾರಿ ಸುಶ್ರುತ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಹಿಮ್ಸ್, ಹಾಸನ್ ಲಯನ್ಸ್ ಕ್ಲಬ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಹಾಗೂ ವಿವಿಧ ಇಲಾಖೆಗಳ ಮತ್ತು ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಕಾನೂನು ಅರಿವು ಹಾಗೂ ಸೈಬರ್ ಅಪರಾಧ ಕುರಿತು ಅರಿವು ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಆರೋಗ್ಯ ಸೇವೆಯಲ್ಲಿ ನರ್ಸ್ಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಯಾವುದೇ ರೋಗಿ ಚಿಕಿತ್ಸೆಗೆ ಬಂದಾಗ ಅವನನ್ನು ರಕ್ಷಿಸುವುದು ಮತ್ತು ಮಾನವೀಯತೆಯಿಂದ ಆರೈಕೆ ಮಾಡುವುದು ನರ್ಸ್ಗಳ ಪ್ರಮುಖ ಕರ್ತವ್ಯವಾಗಿದೆ. ಯಾವುದೇ ಸಂದರ್ಭದಲ್ಲೂ ವೈಯಕ್ತಿಕ ಅಥವಾ ವ್ಯಕ್ತಿಯ ಹಕ್ಕುಗಳು ಉಲ್ಲಂಘನೆಯಾದರೆ ಅದನ್ನು ಕಾನೂನುಬದ್ಧವಾಗಿ ಎದುರಿಸಲು ನರ್ಸಿಂಗ್ ವಿದ್ಯಾರ್ಥಿಗಳು ಕಾನೂನು ಅರಿವು ಹೊಂದಿರಬೇಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬ ತತ್ವವನ್ನು ಮನದಲ್ಲಿ ಇಟ್ಟುಕೊಂಡು ಸೇವೆಯನ್ನು ಸಲ್ಲಿಸುವುದು ಅಗತ್ಯವೆಂದು ತಿಳಿಸಿದರು. ನರ್ಸ್ಗಳ ಸೇವೆ ದಿನದ 24 ಗಂಟೆಗಳ ಸೇವೆಯಾಗಿದ್ದು, ತಾಳ್ಮೆ, ಕರ್ತವ್ಯ ನಿಷ್ಠೆ ಮತ್ತು ಮಾನವೀಯತೆ ಇವರ ಪ್ರಮುಖ ಗುಣಗಳಾಗಿವೆ ಎಂದರು. ನಮಗೆ ಕಾಣದ ಒಂದು ಶಕ್ತಿ ಇದೆ ಎಂದು ನಾವು ನಂಬುತ್ತೇವೆ. ಆದರೆ ನಮ್ಮ ಪ್ರಯತ್ನವಿಲ್ಲದೆ ಎಲ್ಲವನ್ನ ದೇವರ ಮೇಲೆಯೇ ಬಿಟ್ಟರೆ ಗುರಿ ಸಾಧಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪರಿಶ್ರಮ, ಶಿಸ್ತು ಮತ್ತು ಸಮರ್ಪಣೆಯೊಂದಿಗೆ ಕಾರ್ಯನಿರ್ವಹಿಸಿದಾಗ ಮಾತ್ರ ಯಶಸ್ಸು ದೊರೆಯುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಇಂದಿನ ಸಮಾಜದಲ್ಲಿ ಮಹಿಳೆಯರು ಪುರುಷರ ಸಮಾನವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಿದ್ದಾರೆ. ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ಮಾತನ್ನ ಉಲ್ಲೇಖಿಸಿ ಮಹಿಳೆಯ ಶಕ್ತಿ ಮತ್ತು ಧೈರ್ಯವನ್ನ ಸ್ಮರಿಸಿದರು. ಸಮಾಜದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದು ಸಲಹೆ ನೀಡಿದರು. ಪರಿಸರ ಸಂರಕ್ಷಣೆಯ ಮಹತ್ವದ ಕುರಿತು ಮಾತನಾಡಿ, ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ನೀಡಬೇಕಾದರೆ ಪ್ಲಾಸ್ಟಿಕ್ ಬಳಕೆಯನ್ನು ತ್ಯಜಿಸುವುದು ಅಗತ್ಯವಾಗಿದೆ. ಹಸಿಕಸ ಮತ್ತು ಒಣಕಸವನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ವಿಲೇವಾರಿ ಮಾಡಬೇಕು. ಕಸವನ್ನು ತೆಗೆದುಕೊಂಡು ಹೋಗುವವರು ಸಹ ನಮ್ಮಂತೆಯೇ ಮನುಷ್ಯರು ಎಂಬ ಮನೋಭಾವವನ್ನು ಪ್ರತಿಯೊಬ್ಬರು ಹೊಂದಬೇಕು ಎಂದು ತಿಳಿಸಿದರು. ಇದೇ ವೇಳೆ ರಸ್ತೆ ಸುರಕ್ಷತೆ ಮತ್ತು ಕಾನೂನು ಪಾಲನೆಯ ಕುರಿತು ತಿಳಿಸಿ, 18 ವರ್ಷ ವಯಸ್ಸು ಪೂರ್ತಿಯಾದ ನಂತರ ಮಾತ್ರ ಬೈಕ್ ಚಾಲನೆ ಮಾಡಬೇಕು ಎಂದು ಹೇಳಿದರು. ದಿನನಿತ್ಯದ ಜೀವನದಲ್ಲಿ ಕಾನೂನು ಅರಿವು ಇದ್ದರೆ ಅನೇಕ ದುರ್ಘಟನೆಗಳನ್ನು ತಡೆಯಬಹುದು. ಸಮಾಜದ ಕಟ್ಟ ಕಡೆಯವರೆಗೂ ನ್ಯಾಯ ದೊರಕಿಸುವುದು ಪ್ರಾಧಿಕಾರದ ಉದ್ದೇಶವಾಗಿದ್ದು, ಸಾಮಾನ್ಯ ಜನರಿಗೆ ಉಚಿತವಾಗಿ ಕಾನೂನು ಸೇವೆಗಳನ್ನು ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. ಅಂತಿಮವಾಗಿ ವಿದ್ಯಾರ್ಥಿಗಳು ಸಮಾಜದ ಉತ್ತಮ ನಾಗರಿಕರಾಗಿ ಬೆಳೆದು ಆರೋಗ್ಯ ಸೇವೆಯ ಮೂಲಕ ಜನರ ವಿಶ್ವಾಸವನ್ನು ಉಳಿಸಬೇಕು ಎಂದು ಕರೆ ನೀಡಿದರು. ಅದಕ್ಕೆ ನಾನು ಮೊದಲನೇದಾಗಿ ಕಾನೂನು ಬಗ್ಗೆ ತಮಗೆ ಹೇಳ್ಬೇಕಂತ ಇಚ್ಛೆ ಪಡ್ತೀನಿ. ಇವತ್ತು ತಾವೆಲ್ಲರೂ ನೋಡ್ತಾ ಇದ್ದೀರಾ, ಒಂದು ಮೆಡಿಕಲ್ ನೆಗ್ಲಿಜೆನ್ಸಿ ಜಾಸ್ತಿ ಆಗಿದೆ ನಮ್ಮ ಸಮಾಜದಲ್ಲಿ. ಆಗಿದೆನಾ ಇಲ್ಲ ಅಂತ ಯಾಕೆ ಕಾರಣ ಅಂತೀರಾ? ನಿಮ್ ಕಡೆನಾ? ಇಲ್ಲ, ಒಪ್ಕೊಂಡು ಅಡ್ಮಿಟ್ ಮಾಡ್ಕೊಂಡ್ರೆ ನಾವು ಶಿಕ್ಷೆ ಕೊಡ್ತೀವಿ ಅಷ್ಟೇ. ನೀವೇನ್ ಮಾಡ್ಬೇಕು, ಡಿಫೆನ್ಸ್ ತಗೋಬೇಕು. ಇಲ್ಲ ನಾವು ತಪ್ಪು ಮಾಡಿಲ್ಲ ಅಂತಂದ್ರೆ ಸುಳ್ಳಾದ್ರೆ ಅಲ್ಲ, ಅದು ನಿಜ ಅಂತ ನೀವು ನೆಗ್ಲಿಜೆನ್ಸ್ ಪ್ರೂವ್ ಆದ್ರೆ ಖಂಡಿತ ಅದಕ್ಕೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಇದೆ. ಆದ್ರಿಂದ ಬೀಗೆ ಶುಶ್ರೂಷಕರಾಗಿ ಮತ್ತೆ ಬೀಗೆ ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಿ ತಮ್ಮ ಜವಾಬ್ದಾರಿ ಏನಿದೆ ಹೆಚ್ಚಿದೆ. ಫಾರ್ ಎಕ್ಸಾಂಪಲ್, ಈಗ ನಾವು ನ್ಯಾಯಾಧೀಶರಿರ್ತೀವಿ. ನಾವು ಯಾವುದೇ ಒಂದು ಆದೇಶವನ್ನ ತಪ್ಪಾಗಿ ಬರೆದಾಗ ಆ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವಂತ ಅಧಿಕಾರ ಒಂದು ಪಕ್ಷಕಾರರಿಗೆ ಇದೆ. ಅಂದ್ರೆ ಯಾರು ಒಂದು ಎಕ್ಸ್ಕ್ಯೂಟ್ ಪರ್ಸನ್ ಅಂತ ಹೇಳ್ತೀವಿ, ಯಾರ ವಿರುದ್ಧವಾಗಿ ಒಂದು ನ್ಯಾಯಾಲಯದ ತೀರ್ಪಾಗಿರುತ್ತೆ ಆ ರೀತಿ ನೊಂದಂತ ವ್ಯಕ್ತಿ ಮೇಲ್ಮನವಿಯನ್ನ ಸಲ್ಲಿಸ್ತಾನೆ. ಆದರೆ ತಮಗೂ ಮತ್ತೆ ನಮಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಅದೇ ಒಂದು ಪರಿಹಾರ ಬೇರೆ ಸಿಗುತ್ತೆ. ಆದ್ರೆ ಇದು ಒಂದು ಜೀವನ ಪ್ರಶ್ನೆ. ನಮ್ದೇನಾಗಿರುತ್ತೆ ಅಂದ್ರೆ ಒಂದು ರೈಟ್. ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಸದಾಶಿವ್, ಇನ್ಸ್ಪೆಕ್ಟರ್ ಪ್ರತಾಪ್, ಸರ್ಕಾರಿ ಸುಶ್ರುತ ಮಹಾವಿದ್ಯಾಲಯದ ಪ್ರಾಂಶುಪಾಲೆ ಸಿಟಿ ರತ್ನಮ್ಮ, ಹಾಸನ ಜಿಲ್ಲಾ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್, ಕಾರ್ಯದರ್ಶಿ ಸಿ ಶಿವಸ್ವಾಮಿ, ಯೂತ್ ರೆಡ್ ಕ್ರಾಸ್ ಘಟಕದ ಸಂಯೋಜಕ ಜಯವೀಣ ಇತರರು ಉಪಸ್ಥಿತರಿದ್ದರು. ಕಲೇಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು.